ಭೂದ್ಯಾಳದವನ ಜೋಡಿ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಟ್ಟು ಮಾತಾಡು. ನಾ ಮಂದಿ ಮನ್ಯಾಗ ಹೋಗಿ ಕೇಳವಲ್ಲ, ನಿಮ್ಮನೆ ಸುದ್ದಿನೇ ನಿನಗೆ ಕೇಳ್ತೀನಿ. ಪ್ರಯತ್ನ ಮಾಡಿದ್ರ ಫಲ ಅದಂದಿ. ಹೌದಿಲ್ಲ? 12 ವರ್ಷ ಗುಡ್ಡಕ್ಕೆ ಕೊಂತೆವ ಪ್ರಯತ್ನ ಮಾಡಿದಳು, ಏನತ್ತ ಫಲ ಸಿಗುತ್ತಾದತ್ತೆ ಹೇಳಿ. ಹೌದು ಹೌದಿಲ್ಲ? ಹೌದು. ಕೊಂತು ಬಾಯಿಗೆ ಕೊಡುವಂತ ಫಲ ಅಂಶದ ಮುತ್ಯ ಪ್ರಯತ್ನ ಮಾಡ್ಲಾರ್ದಕ್ಕೆ ಕೊಟ್ಟಾನ ಕನಬಾಯಿಗೆ. ಇದು ಪ್ರಯತ್ನ ಅಲ್ಲಪ್ಪ, ಪ್ರಾರಬ್ಧದ. ಯಾರ ಹಣೆ ಬಾರ್ದಾಗ ಇರ್ತದ, ಯಾರ ಹಣೆ ಬಾರ್ದಾಗ ಯಾರಿಗೆ ಏನು ಸಿಗುತ್ತಾದ ಅದು ಸಿಗಲೇಬೇಕು. ಹೌದು ಹೌದು. ಹೇಳಿದನು ಮುಂದಿನ ಸಂಧಿಗೆ ಏನತ್ತ? ಕೊಂತುಬಾಯಿ ದುಡ್ದಕ್ಕಿ, ಕನಬಾಯಿ ಪಡೆದಕ್ಕಿ. ಕನಬಾಯಿಗೆ ಯಾಕೆ ಕೂಸು ಕೊಟ್ಟ ಅಂಶದ ಮುತ್ಯ? ಒಂದು ಪ್ರಯತ್ನ ರಗಡ ಮಾಡ್ಯಾಳ. ಇದೇ ರಾಹುಲ್ ಮಾಸ್ತರ್ಗ ಏನು ಎಲ್ಲರ ಕಾಕ ಕೂತಿರ್ಬೇಕೆ, ಕೂತಿರ್ಬೇಕೆ. ಹೌದಿಲ್ಲ? ಹೌದಲ್ಲ. ಇವನಿಗೆ ದೊಡ್ಡ ಇಂಜಿನಿಯರಿಂಗ್ ಮಾಡಿಸ್ಬೇಕಂತೇಳಿ ಸಾಲಿ ಕಲಿಸಿ ಕಲಿಸಿ ಏನು ನೌಕರಿ ಹಚ್ಚಬೇಕಂತ ಪುನಾಕೋ ಕಳಿಸೋದ್ರಿ. ಹೌದು, ರಗಡ್ ಪ್ರಯತ್ನ ಮಾಡ್ಯಾರಿ. ಕಾಕ ರಗಡ ಪ್ರಯತ್ನ ಮಾಡ್ದ, ಲಕ್ಷಗಟ್ಲಿಗೆ ರೊಕ್ಕ ಸುರ್ವೇರಿ. ಹೌದಿಲ್ಲ? ಹೌದಲ್ಲ. ಕರೆ ಇವನು ಪ್ರಾರಬ್ಧ ಕರ್ಮ ಅಂಶದ ಮುತ್ಯನ ಆಳಾಗಿ ದುಡ್ಯದ. ನೀ ಏನು ಮಾಡವ, ನೀ ಮಾಡಂಗೆ ಮಾಡೋದು, ಆಗಂಗೆ ಆಗೋದು. ಹೌದ್ ಹೌದಲ್ಲ. ಎಷ್ಟು ಪ್ರಯತ್ನ ಮಾಡ್ರಿ, ಏನ್ ಮಾಡೋದು? ಈಶಾಯ ಬಿಡಿಸು, ಹೌದ್ ಹೌದ್ ಅನ್ಬೇಕು ಜನ. ಗೊತ್ತು ಜನ ಹೌದ್ ಹೌದ್ ಅನ್ಬೇಕು. ಏನ್ ಹೇಳ್ದಿ? ಏನ್ ಹೇಳಿದ್ರು? ವಾಲ್ಯ ಕೋಳ್ಯ ಹೋಗಿ ವಾಲ್ಮೀಕಿ ಆದ, ಅದು ಪ್ರಯತ್ನ. ಎಲ್ಲಿ ಆದಲ್ಲಿ ಪ್ರಯತ್ನ? ನೋಡ್ಬೇಕಾಗ್ಯದ, ಇಸ್ಪೆಟ್ ಆಡ್ಬೇಕಾಗ್ಯದ, ಮಟಕ ಆಡ್ಬೇಕಾಗ್ಯದ. ಏ ರಾಮಣ್ಣ, ಮತ್ತೆಲ್ಲ ಏನ್ ಮಾಡುದ್ರಿ? ಇರುತ್ತಾಗ ಹಿಂಗೆಲ್ಲ ಎಂಜಾಯ್ ಮಾಡಿ ಹೋಗುದು. ನಿನಗತ್ತಿನ ಏನತ್ತ? ಬರಬರಿ ನಿಂದು ಒಂದು ಲೆಕ್ಕ ಬರಬರಿನೇ ಅದ. ಬರೋಬರಿನೇ ಅದ್ರ. ನಾಳೆ ಹೊಂಟೇವ್ ರಾಹುಲ್ ಮಾಸ್ತರ್ ಕಾರ್ ತಗೊಂಡು ಇಂಡಿಗೆ ಜಯಂಗೆ. ಇಲ್ಲ, ಒಳ್ಳೆ ಕೆಲಸದ, ಹಂಗಲ್ಲ. ಹೌದು. ಬಾ ಬಾಯಪ್ಪ, ನಾವು ನಿಮ್ಮ ಮನೆ ಬಾಗಲಿಕ್ಕೆ ಬರ್ತೀವಿ. ಬಾ ಬರ್ರಿ, ಪಟ ಪಟ ತೋರಿ. ನಿಮ್ ಊರ್ ತಕ ಬಂದಿವ್ರಿ, ಗಾಡಿ ಹೋದ ಬಳಕ ಕಳಿಸ್ಬ್ಯಾಡ್ರಿ. ಹಾ ಹೌದು, ಬಂದೇ ಮಾಡ್ದವ ನಾನು. ಇರ್ಲಿ. ಏನೈತ್ರಿ? ಹೋಲಿ ಕಾಕ ಪಟ್ನೆ ಗಾಡಿ ಹಾಡ್ಗಿ ನಡ್ದಾವ. ಹಾ ಇರ್ಲಿ. ನಾವು ಈ ಊರ್ ತಕ್ಕ ಯಾವ ಒಟ್ಟಿಗೆಯ ಒಂದ ಪುಣ್ಯಗ್ರಾಮದಲ್ಲಿ ಕೂಡಿರ್ತಕ್ಕಂತ. ಹೌದು, ಈಗ ಮೈಕ್ ಸ್ವಚ್ಛ ಅದು ನೋಡು. ಎಲ್ಲ ನನ್ನ ಗುರು ಹಿರಿಯರಿಗೂ ಹೌದ್, ಬೂದ್ಯಾಳ ಒಂದ ಸಣ್ಣ ಸಂಘದಿಂದ ಏನ್ ಮಾಡ್ಬೇಕ್ರಿಪ್ಪ? 2ನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಅದಕ್ಕ ರಾಮಣ್ಣ ಏನೈತ್ರಿಪ್ಪ? ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಕಡೆ ಮಾತು ಬಹಳ ಚಂದ ಹೇಳ್ತಾರ. ಏನ್ ಹೇಳ್ತಾರಿಪ್ಪ ಮಾತಾ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ದಾನ ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಹೌದು, ನಿಮ್ಮ ದಾನವನ್ನು ಉಂಡು ಅನ್ಯರನ್ನ ಹೊಗಳುವ ಕುನ್ನಿಗಳಿರ ನಾಕಾಣಿ ರಾಮನಾಥ ಅಂತ ಹೇಳ್ತಾರ ಅವರು. ಹೆಂಗಂದ್ರೆ ಏನ್ರಿಪ್ಪ ಮಾತಾ? ರಾಮೋಣ. ಹೌದ್ರಿಪ್ಪ ಗೌಡ್ರ. ಈ ಮಾತಿನ ತಾತ್ಪರ್ಯ ಹಿಂಗಾದ ನೋಡು. ಹೆಂಗಾದ್ರಿ ಮಾತಾ? ಹೇಳಿದ್ರು ಅವರು. ಏನತ್ತ? ಯಪ್ಪ ಹೇಳವ, ಇಳೆ ನಿನ್ನ ದಾನ, ಬೆಳೆ ನಿನ್ನ ದಾನ. ನೋಡ್ರಿ ಅಂತ ಮಾತಾ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಹೌದು, ಗಾಳಿನೂ ನೀ ಕೊಟ್ಟಿದ್ದೆ. ಹೌದು, ಎಲ್ಲಾ ನಿಂದೆ ಉಂಡು ಈ ಭೂಮಿ ತಲೆ ಮ್ಯಾಗ ನಿನ್ನನ್ನು ಹೊಗಳವರಿಗೆ ಒಬ್ಬರಿಗೆ ನಾ ನೋಡ್ಲಿಲ್ಲ ಅಂತ ಹೇಳ್ತಾರ ನೋಡ್ರಿ ಅಂತ ಮಾತ. ಅದಕ್ಕ ರಾಮಣ್ಣ ಏನೈತ್ರಿಪ್ಪ? ಈ ನಿಮ್ಮಲ್ಲಿ ಒಂದು ಸೂಕ್ಷ್ಮ ಅಹಂಕಾರ ಬಂದದಲ್ರಿಪ್ಪ. ಸೂಕ್ಷ್ಮ ಯಾಕ ಪಸಂದೆ ಬಂದದ. ಎಂತ ಅಹಂಕಾರತಿ? ಎಂತಾದ್ರಿಪ್ಪ ಅದು? ಹೊಲ ನಂದು, ಮನಿ ನಂದು, ರೊಕ್ಕ ನಂದು, ರೂಪಾಯಿ ನಂದು, ಆಸ್ತಿ ನಂದು, ಅಂತಸ್ತು ನಂದು, ಬೆಳ್ಳಿ ನಂದು, ಬಂಗಾರ ನಂದು, ಎಲ್ಲ ನಂದು. ಇದು ಯಾನ ಮಾಡಿ ನೀದು ಎಲ್ಲ ನಂದಿಂದೇ ಆಗ್ಯಾದ ಅನ್ನುವಂತ ಅಹಂಕಾರ ಈ ಕರಿತೇಲಿ ಮಾನವರಲ್ಲಿ ಬಂದು ಬಿಟ್ಟಾದ. ಬರೋಬರಿ ಅದ್ರಿ. ಯಾಕೆ ಅಹಂಕಾರ ಬಂದದ ನಿಮಗ್ ಗೊತ್ತಿಲ್ಲ. ಅದು ಯಾಕ? ಎಲ್ಲಾ ದುಡಿದೇವ್ರಿ, ಹಗಲ ರಾತ್ರಿ ದುಡಿದೇವು, ಹೊಲ ತೊಗೊಂಡಿದೇವು, ಮನಿ ತೊಗೊಂಡಿದೇವು, ಬೆಳ್ಳಿ ತೊಗೊಂಡಿದೇವು, ಬಂಗಾರ ತೊಗೊಂಡೇವು, ರೊಕ್ಕ ಮಾಡಿದೇವು, ಸಾಕಷ್ಟು. ಇನ್ನ ಏನ್ ಬೇಕ್ರಿ? ಮಾಡ್ದವ್ರೆಲ್ಲ ನಾವೇ ಅಲ್ಲ.
ಮತ್ತ ಅದಕ್ಕೆ ನಮ್ ಹಂಕಾರ ಬಂದ ನಾವು ಮಾಡ್ದ ಬಳಕ ನಮ್ ಹಂಕಾರ ಬರ್ಲಾರ್ದೆ ಮತ್ತೆ ಬ್ಯಾರೆದ್ರ ಬರ್ಬೇಕೇನ್ರಿ? ಇಲ್ಲ, ನಿನ್ನ ಮಾತು ಬರಬರಿ ಅದ. ನಾವು ಬರಬರಿನೇ ಮಾತಾಡ್ತೇವ್ರಿ, ಎಂದು ಸುಳ್ಳ ಎಂದು ಹಿಂಗ್ ತಗಲ ಮಾತಾಡಲ್ಲ ನಾವು. ಇದ್ರಾಗ ನಿನಗೊಂದು ಕೇಳೋದದ, ಏನತ್ತ? ದುಡ್ದವನಿ, ಹಾ, ರೊಕ್ಕ ಮಾಡ್ದವನು ನೀನೆ. ಹೌದು. ಹೆಂಡ್ರು ನಿನ್ನವ್ರು, ಮಕ್ಕಳು ನಿನ್ನವ್ರು, ಎಲ್ಲಾ ನಿಂದಿಂದೆ ಆಗ್ಯಾದ. ಎಲ್ಲಾ ನಂದಿಂದೆ ಆಗ್ಯದ್ರಿ ಇದು. ಹೌದಿಲ್ಲ? ಹೌದಲ್ಲ. ಇದ್ರಾಗ ಭಗವಂತಂದ ಏನಪ್ಪ ಇಲ್ಲ, ಏನು ಒಟ್ಟ ಇಲ್ರಿ. ನೀ ದುಡ್ದಿದಿ, ನೀ ಗಳಿಸಿದಿ, ಇದು ನಿಂದಿಂದ ಆಗ್ಯದ. ಹೌದ್ ಹೌದಲ್ಲ, ಇದು ಸತ್ಯದ ಮಾತ. ಹೌದ್ ಸತ್ಯನ ಹೇಳ್ಬೇಕ್ರಿ. ಹೌದಿಲ್ಲ? ಸಬದಾಗ ಅದಕ್ಕೆ ಹೇಳುದದ ಏನ್ರಿ? ನೀ ಒಂದು ಕಾಲಕ್ಕ ಹಾ 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 ಅಂತ್ಯ ಆಗುವುದದ. ಅಂತ್ಯ ಆಗೋದಲ್ರಿ? ಹೌದು. ಹೌದಲ್ಲ. ಹುಟ್ಟುವುದು ಒಂದಿನ ಸಾಯ್ತದ. ಹೌದು. ಕಟ್ಟುವುದು ಒಂದಿನ ಬೀಳ್ತದ. ಹೌದಾ? ಬೀಳಲ್ಲ. ಹೌದಿಲ್ಲ? ಹೌದು. ಏನು ನೀ ಅಂತ್ಯ ಆಗಿ ಹಾ ಹಾ ನಿನ್ನ ಶರೀರ ಹೌದು ತಗೊಂಡು ಸ್ಮಶಾನ ಭೂಮಿಗೆ ಹೋದ್ರಪ್ಪ ಹೋದ್ರಂದ್ರ ನಿನಗ ಒಯ್ದು ಮಣ್ಣಾಗ ಇಡುತ್ತನೇ ನಿಂದ ಎಲ್ಲ ಬರ್ತಾದ ನಿನ್ನ ಸಂಗಾಟ. ಎಲ್ಲಿತನ ರೀ? ಮಣ್ಣು ಮುಚ್ಚುತನ. ಹಾ ಹಾ ನಿನ್ನ ಬಂಧು ಬಳಗ, ನೀ ಗಳಿಸಿರ್ತಕ್ಕಂತ ಜನ, ನೀ ಏನ ಆಸ್ತಿ ಅಂತಸ್ತು ಎಲ್ಲ ಎಟ್ಟು ಗಳಿಸಿ ನೋಡು, ಅದು ಎಲಿತನ ಬರ್ತದ. ಎಲಿತಕರಿ ನಿನಗ ಮಣ್ಣು ಮುಚ್ಚುತನೇ ಮುಂದ ಕರೆ. ನಿನಗ ಮುಚ್ಚಿ ಹೋದ್ರಪ್ಪ ಅಂದ್ರೆ ನೀ ಗಳಿಸಿರೋದು ಯಾಕೆ ನಿನ್ನ ಸಂಗಾಟ ಬರುದಿಲ್ಲ? ಹೆಂಗೋ ಹುಸನೆ ಇಲ್ಲ. ಹೌದಿಲ್ಲ? ಅಲ್ಲಿ ತಕ ಬರ್ತದ್ರ ಬಹುತೇಕ ಅಲ್ಲಿ ಇಡ್ತಿರ್ಬೇಕು ಅನಸ್ತದ ನನಗ. ಹಿಂಗತಿ ಹಂಗಿರೋಲ್ಲ ರಾಮಣ್ಣ. ಈ ಮರ್ತ್ಯದೊಳಗ ಏನು ಯಾರು ಎಟ್ಟೆ ಗಳಸರಿ ಕರೆ ಒಂದಿನ ಬಿಟ್ಟು ಹೋಗುದದ. ಇದನ್ನ ಯಾಕೆ ಬಿಟ್ಟು ಹೋಗ್ತೀವಿ ಗೊತ್ತನು? ಯಾಕ್ರಿ? ಯಾಕಪ್ಪ ಅಂದ್ರ ಇದನ್ನ ಯಾವಾಗೂ ನಾವು ಗಳಿಸೇ ಇಲ್ಲ, ನಾವು ಮಾಡೇ ಇಲ್ಲ. ನಾವು ಬರೋಕ್ಕಿಂತ ಮೊದಲೇ ಈ ಭೂಮಿ ತಲೆ ಮ್ಯಾಗ ಎಲ್ಲ ಅದ. ಸೃಷ್ಟಿಕರ್ತ ಪರಮಾತ್ಮ ಭಗವಂತ ನಾವು ನೀವು ಹುಟ್ಟುಕ್ಕಿಂತ ಮೊದಲು ಈ ಭೂಮಿ ತಲೆ ಮ್ಯಾಗ ಎಲ್ಲ ಹೊಲ ತಯಾರು ಮಾಡ್ಯಾನ, ಜಲ ತಯಾರು ಮಾಡ್ಯಾನ, ಗಾಳಿ ತಯಾರು ಮಾಡ್ಯಾನ, ಅನ್ನ ನೀರ ಗಾಳಿ ಸಂಪೂರ್ಣ ಈ ಭೂಮಿ ತಲೆ ಮ್ಯಾಗ ನಾವು ನೀವು ಹುಟ್ಟುಕ್ಕಿಂತ ಮೊದಲೇ ಆದಂದ ಬಳಕ ಎನ್ನ ಆತ್ಮೀಯ ಬಂಧುಗಳೇ, ನಾವು ನೀವು ಹೊಂದಿಲಿ ಏನು ಗಳಿಸೋದದ? ಏನು ಇಲ್ಲ ನೋಡ್ರಿ, ಏನು ಗಳಿಸೋದಿಲ್ಲ. ಹೌದು. ಇನ್ನು ಮುಂದೆ ಇದ್ದು ಗಳಿಸೋದೆಲ್ಲ ಮಂದಿ ಕೊಟ್ಟು ಸುಮ್ ಕೂತ್ ಬಿಡುದ್ರಿ. ಇನ್ನ ಹೆಂಗತಿ? ಹೌದು. ಇರ್ಲಿ. ಹೌದು. ಯಾಕಪ್ಪ ಅಂತಂದ್ರ ಯಾಕ್ರಿ? ಈ ಭೂಮಿ ತಲೆ ಮ್ಯಾಗ ಬದುಕಿ ಹೋಗ್ಬೇಕಲ್ರಿ? ಹೌದಿಲ್ಲ? ಹೌದು. ಹುಟ್ಟುವುದು ಒಂದು ದಿನ ಖಚಿತ, ಸಾಯೋದು ಒಂದ್ ದಿನ ಉಚಿತ. ಹೌದಿಲ್ಲ? ಹೌದು. ಹುಟ್ಟುವುದು ಖಚಿತ ಏನೋ, ಸಾವು ಖಚಿತ, ಹುಟ್ಟು ಉಚಿತ. ಅದು ಹೌದೌದು. ಹಿಂಗದ ಮಾತ. ಹೌದು. ಇರ್ಲಿ. ಈ ಹುಟ್ಟಿ ಸಾಯುವುದ್ರೊಳಗ ನಾವು ನೀವೆಲ್ಲ ಏನು ಮಾಡಬೇಕು? ದಾರು ಕುಡಿಬೇಕಾಗ್ಯದ, ಇಸ್ಪೆಟ್ ಆಡ್ಬೇಕಾಗ್ಯದ, ಮಟಕ ಆಡ್ಬೇಕಾಗ್ಯದ. ರಾಮಣ್ಣ ಮತ್ತೆಲ್ಲ ಏನ್ ಮಾಡುದ್ರಿ? ಇರುತ್ತಾಗ ಹಿಂಗೆಲ್ಲ ಎಂಜಾಯ್ ಮಾಡಿ ಹೋಗುದು. ನಿನಗತ್ತಿನ ಏನತ್ತ ಬರಬರಿ ನಿಂದು ಒಂದು ಲೆಕ್ಕ ಬರಬರಿನೇ ಅದ. ಬರಬರಿನೇ ಅದ್ರ ನಾಳೆ ಹೊಂಟೇವ್ ರಾಹುಲ್ ಮಾಸ್ತರ್ ಕಾರ್ ತಗೊಂಡು ಇಂಡಿಗೆ ಜಯಂಗೆ. ಇಲ್ಲ, ಒಳ್ಳೆ ಕೆಲಸದ ಹಂಗಲ್ಲ. ಹೌದು. ಹುಟ್ಟಿ ಸಾಯುವ ನಡವರ್ಕ ಏನ್ ಮಾಡ್ಬೇಕು? ಬದುಕದ್ರಿ ಹೆಂಗ ಬದುಕಬೇಕು? ಹೆಂಗ ಬದುಕ್ಬೇಕ್ರಿಪ್ಪ? ಹೆಂಗ ಬದುಕ್ಬೇಕ್ರಿ? ಹುಟ್ಟಿ ಸಾಯುವ ನಡಬರ್ಕ ಹೆಂಗ ಬದುಕಬೇಕಂದ್ರ ಹೆಂಗ್ರಿಪ್ಪ? ಹೆಂಗ ಕೇಳುವ ಒಂದು ಮಾತು ಬಹಳ ಜಲ್ದಿ ಹೇಳಿ ಮುಗಿಸೋದದ. ಹೇಳ್ರಿಲ್ಲ. ಈ ಮರ್ತ್ಯಕ್ಕ ಹುಟ್ಟಿ ಬರ್ಬೇಕಾದ್ರ ಈ ಮರ್ತ್ಯಕ್ಕ ಹುಟ್ಟಿ ಬರ್ಬೇಕಾದ್ರ ಜಗತ್ತು ನಗುತ್ತಿತ್ತು, ಹುಟ್ಟದ ಮಾಡುತ್ತಿದ್ದ. ಮಾತು ಲಕ್ಷಣ ಆಗಿಡ್ರಿ ನೋಡ್ರಿ ಅಂತ ಮಾತ. ಈ ಮರ್ತ್ಯಕ್ಕ ಹುಟ್ಟಿ ಬರ್ಬೇಕಾದ್ರ ಜಗತ್ತು ನಕ್ಕದ, ಖರೆ ಹುಟ್ಟದವ್ರು ಅಳತಾನ. ನನಗ ಗಂಡು ಹುಟ್ಟ್ಯಾದ ಅಂತ ಹೇಳಿ ಮನಿ ಮಂದಿ ಎಲ್ಲ ಹೌಸ್ ಆಯ್ತು. ಹೌದಾ? ಊರಿಗೆ ಪೇಡೆ ಹಂಚದ್ರು. ಹೌದಿಲ್ಲ? ಹೌದು. ಖರೆ ಮುಂದ ಜೀವನ ಹೆಂಗಾಗಬೇಕು? ಹೋಗ್ಬೇಕಾದ್ರ ಹೆಂಗಾಗ್ಬೇಕ್ರಿ? ಇಡೀ ಜಗತ್ತೇ ಅಳಬೇಕು. ಈ ಮರ್ತ್ಯ ಬಿಟ್ಟು ಹೋಗಬೇಕಾದ್ರ ಇಡೀ ಜಗತ್ತೇ ಅಳಬೇಕು. ಹೋಗವು ನಕ್ಕೋತ್ ಹೋಗ್ಬೇಕು. ಹೌದಾ? ಇಂಥ ಜೀವನ ಈ ಭೂಮಿ ತಲೆ ಮ್ಯಾಗ ಯಾರೇ ಮಾಡಿ ಹೋಗಿದ್ರ, ಯಾವ ನನ್ನಪ್ಪ ಯೋಗಾಶ್ರಮದ ಸಿದ್ದೇಶ್ವರ ಮಹಾತ್ಮರು ಈ ಭೂಮಿ ತಲೆ ಮ್ಯಾಗ ಇಂಥ ಜೀವನ ಮಾಡಿ ಹೋಗ್ಯಾರ ಶಬದಾಗ ಕೈ ಎತ್ತಿ ಹೇಳೋದು. ಶಬಾಷ್. ನೋಡ್ರಿ, ಹೌದು. ಬರಬೇಕಾದ್ರ ಅಪ್ಪಾಜಿ ಅವ್ರ ಮರ್ತಕ್ಕ ಹೌದಲ್ಲ, ಕೂಸಿದ್ದಾಗ ಅಳ್ಕೋತೇ ಬಂದ್ರು.
ಹೋಗೋ ಮುಂದ ಅವ್ರನ್ನ ಕೊತ್ತು ಹೋದ್ರು, ಜಗತ್ತದನ್ನ ಜನರಿಗೆಲ್ಲ ಅಳಿಸಿ ಹೋದ್ರು. ಹೌದು. ಅಪ್ಪಾಜಿ ಅವ್ರದೊಂದು ಸಿದ್ಧಾಂತ ಇತ್ತಂತ. ಹೆಂಗ್ರಿ? ಏನು ಸಿದ್ಧಾಂತ? ಏನ್ರಿಪ್ಪ? ಇವತ್ತು ಯಾವುದೇ ಊರಿಗೆ ಪ್ರವಚನ ಹೇಳಕ್ಕೆ ಸಿದ್ದೇಶ್ವರ ಅಪ್ಪಾಜಿ ಅವರು ಹೋದ್ರಂದ್ರ ಅಲ್ಲಿ 9 ದಿನ ಹೇಳಿ, 11 ದಿನ ಹೇಳಿ, 21 ದಿನ ಹೇಳಿ, ಒಟ್ಟ 1 ತಿಂಗಳ ಪ್ರವಚನ ಅಪ್ಪಾಜಿ ಅವರು ಹೇಳಕ್ಕ ಹೋದ್ರಂದ್ರ ಮೊದಲ ಆ ಪ್ರವಚನ ಹೇಳಕ್ಕ ಬಾತಿಯನ್ನು ಕರೀಲಕ್ಕ ಕಮಿಟಿ ಅವರು ಬಂದಿರ್ತಾರಲ್ಲ, ಆ ಕಮಿಟಿ ಅವ್ರಿಗೆ ಏನ್ ಹೇಳ್ತೀರಿಪ್ಪ? ಏನ್ ಹೇಳ್ತಿದ್ರ ಮಾತಂದ್ರ, ಏನು ತಮಗಳೆಲ್ಲ ನಿಮ್ಮ ಊರಾಗ 8 ದಿನ ಪ್ರವಚನ ಹೇಳ್ತೀನಿ ಅನ್ನೋದು ಮಾತು ಅಲ್ಲ, ಅದು ಮಾತ್ರ ಅಲ್ಲ. ನಾ 8 ದಿನ ಹೇಳ್ತೀನಿ, 8 ದಿನ ನಿಮ್ಮೂರಾಗ ಅನ್ನದಾಸಾಗಿಟ್ರೆ ಮಾತ್ರ ನಿಮ್ಮೂರಾಗ ಪ್ರವಚನ ಹೇಳ್ತೀನಿ, ಇಲ್ಲಿಕಂದ್ರೆ ನಾ ಪ್ರವಚನ ಹೇಳೋದಿಲ್ಲ ಅಂತ ಹೇಳ್ತಿದ್ರ ಸಿದ್ದೇಶ್ವರಪ್ಪಾಜಿ ಅವರು. ಹೌದು. ಅದಕ್ಕೆ ಆತ್ಮೀಯ ಬಂಧುಗಳೇ, ಹೌದು, ಈ ಕರೆಕ್ಟ್ ಅದ ನೋಡ್ರಿ. ಹೌದು, ಹಂಗೇನ 10 ಕರೆಕ್ಟ್ ಆತವ್ರಿ. ಹೌದಿಲ್ಲ? ಹೌದು. ಅದಕ್ಕೆ ಇರ್ಲಿ. ಇನ್ನ ವಿಷಯದ ಕಡೆ ಬರೋನು. ಬರ್ರಿ ಅಲ್ರಿಪ್ಪ, ಅವನಿಗೆ ಗೊತ್ತಾಯ್ತು ಹೈರಾಣ. ಹೌದಲ್ಲ? ವಿಷಯ ಹೆಂಗ ನಡೆದಾವ? ಹೆಂಗ ನಡೆದವ್ರಿಪ್ಪ? ಏನೇನ ನಡೆದಾವ? ಏನೇನು? ಒಂದು ಪ್ರಯತ್ನ, ಒಂದು ಪ್ರಾರಬ್ಧ, 2 ಅವರು ವಿದ್ ಭೂಮಿಯಾಗ ಇಳಿದು ಏನ್ ಹಿಡಿದ್ರಿಪ್ಪ? ಬಾಳ ಚಂದ ಬಾಣ ಬಿಟ್ಟಾರ. ನೀ 100 ಬಾಣ ಬಿಡು ಅಂದಿ ಅತ್ತ 100 ಪೈಕಿ ಒಂದು 10-15 ಬಿಟ್ಟಾರೆ. ಇನ್ನ 10-15 ಉಳ್ದವ್ರ ಹಂಗೆ ಇನ್ನ ಅದಾವ. ಉಳಿಲಿ. ಮಾಸ್ತರ್ ಅವ್ರು ಹೇಳಿದ್ರವ್ರು ಏನತ್ರಿ? ಪ್ರಯತ್ನ ಮಾಡಿದ್ರೆ ಫಲ ಅದ. ಪ್ರಯತ್ನ ಮಾಡಿದ್ರೆ ಮಾತ್ರ ಫಲ ಅದ. ಯಾಕ್ರಿ ಹೇಳ್ಯಾರ ಮಾಸ್ತರ? ಭೂದ್ಯಾಳದವನ ಜೋಡಿ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಟ್ಟು ಮಾತಾಡು. ನಾ ಮಂದಿ ಮನ್ಯಾಗ ಹೋಗಿ ಕೇಳವಲ್ಲ, ನಿಮ್ಮನೆ ಸುದ್ದಿನೇ ನಿನಗೆ ಕೇಳ್ತೀನಿ. ಪ್ರಯತ್ನ ಮಾಡಿದ್ರ ಫಲ ಅದಂದಿ. ಹೌದಿಲ್ಲ? 12 ವರ್ಷ ಗುಡ್ಡಕ್ಕೆ ಕೊಂಚ ಪ್ರಯತ್ನ ಮಾಡಿದಳು, ಏನತ್ತ ಫಲ ಸಿಗುತ್ತಾದತ್ತೆ ಹೇಳಿ. ಹೌದಿಲ್ಲ? ಹೌದು. ಕೊಂತೂಬಾಯಿಗೆ ಕೊಡುವಂತ ಫಲ ಅಂಶದ ಮುತ್ಯ ಪ್ರಯತ್ನ ಮಾಡ್ಲಾರ್ದಕ್ಕೆ ಕೊಟ್ಟಾನ ಕನಬಾಯಿಗೆ. ಇದು ಪ್ರಯತ್ನ ಅಲ್ಲಪ್ಪ, ಪ್ರಾರಬ್ಧದ. ಯಾರ ಹಣೆ ಬರ್ದಾಗ ಯಾರಿಗೆ ಏನು ಸಿಗುತ್ತಾದ ಅದು ಸಿಗಲೇಬೇಕು. ಹೌದು. ಹೇಳಿದನು ಮುಂದಿನ ಸಂಧಿಗೆ ಏನತ್ತ? ಕೊಂತುಬಾಯಿ ದುಡ್ದಕ್ಕಿ, ಕನಬಾಯಿ ಪಡೆದಕ್ಕಿ. ಕನಬಾಯಿಗೆ ಯಾಕೆ ಕೂಸು ಕೊಟ್ಟ ಅಂಶದ ಮುತ್ಯ? ಒಂದು ಪ್ರಯತ್ನ ರಗಡು ಮಾಡ್ಯಾಳ. ಹೌದು. ಕರೆ ಯಾರು ಹೇಳಿದ ನೋಡು, ಹೊಟ್ಟೆ ಟೇಸ್ಬಿಟ್ಟು ನಾನು ಹೇಳೋದಲ್ಲ. ಇಲ್ಲೇ ಕುಂಡ್ರದ್ ನೀವಿಬ್ರು, ಇಲ್ಲೇ ಕುಂದ್ರೋದು. ಹೌದು. ಏನು ಸಿದ್ಧಾಟಿಗೆ ಮಾತಾಡೋದಿ ಬೆಕ್ಕದ ಮಾತಾಡು. ಅಲ್ಲಿಂದ ಏನಾವುದಲ್ಲ ಹೇಳಿತಕ್ಕ ಕರೆ ನಾವು ಹೋಗೋದಟ್ಟೆ ಮನೆಗೆ. ಏನು ಕೇಳಿ ನೀವು ಒಂದೊಂದು ಬಿಚ್ಚಿ 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 ಹೇಳಬೇಕು. ನೀ ಹೌದಾ? ಸ್ವಚ್ಛವಾಗಿ ಮುಚ್ಚಿದ್ದ ಮಾತು ಬಿಚ್ಚಿ ಹೇಳಬೇಕು. ಈ ವಿಷಯ ಯಾಕ್ರಿ ಹಿರಿಯರೆಲ್ಲ ಬಹಳ ಚಂದ ಕೂಡಿರಿ. ಹೌದಲ್ಲ? ಬರಬರಿ ಮಾತ. ಇದು ಪ್ರಯತ್ನ ಕೊಂತುಬಾಯಿ 12 ವರ್ಷ ಮಾಡ್ಯಾಳ. ಖರೆ ಮಾವ ಇಂದು ಕೊಟ್ಟಾನ, ನಾಳಿಗೆ ಕೊಟ್ಟಾನ, ನಾಡ್ದ ಕೊಟ್ಟಾನ ಕಾಲಕ್ಕ. ಹೌದು. ಪ್ರಯತ್ನ ಕೆಲಸ ಕೊಡ್ಲಿಲ್ಲ, ಪ್ರಾರಬ್ಧನೆ ಗೆದಿತ್ತು. ಎಲ್ಲಿ? ನಿನ್ನ ಮನ್ಯಾಗ ಆದ ಸುದ್ದಿ. ಹೌದು. ಹೇಳ ಮುಂದಿನ ಸಂಧಿಗೆ ಇದ್ರಾಗ ಬಿಡಿಸಿ ಇಲ್ಲೇ ಕುಂಡಿರ್ತೇವು. ಯಾಕ? ಇದು ನಿನ್ನ ಬಡ್ಡಿ ಪಾಯ ಬಿತ್ತಿಲ್ಲಿ, ಇನ್ನು ಮನೆ ಕಟ್ಟಬೇಡ. ಇನ್ನು ಚಾಲು ಪ್ರಯತ್ನ ಮಾಡಿದ್ರ ಫಲ ಆದತ್ ಹೇಳಿದಿ. ಹೌದಲ್ಲ? ನಿನ್ನ ಪಾಯನೆ ಕಚ್ ಹಾಕಿನಿ, ಇನ್ನು ಮನಿನೇ ನೀ ಕಟ್ಟಲಕ್ ಹೋಗ್ಬೇಡ ತಿನ್ನ. ಮತ್ ಇರುದಿಲ್ರಿ. ಹೌದಿಲ್ಲ? ಹೌದು. ಹಿಂಗ ಯಾಕಪ್ಪ ಅಂದ್ರ ಕತ್ರಿ ಪೇಚ್ ಹೋಗದೇವಂದ್ರ ಬೂದ್ಯಾಳದವ್ರದ್ದು ಹಿಂಗೆ. ಯಾ ಪೇಚ? ಕತ್ರಿ ಪೇಚ್ ಅತ್ತಾರೆ. ಡೇಂಜರ್ ರೀ ಅದು. ಹೌದಿಲ್ಲ? ಹೌದು. ಅದಕ್ಕೆ ಕೇಳ ಮಾತ ನಮ್ಮದು ಹೆಂಗದ? ಹೆಂಗ? ಹಣೆ ಬರದಾನ ಗೆರಿ ಹರಿ ಬ್ರಹ್ಮಗ ತಿಳಿದಿಲ್ಲ. ಭೋಗದಾಟ ಯಾರ ಕೈಯಾಗೂ ಸಿಕ್ಕಿಲ್ಲ. ಹೌದಾ? ಹಣೆ ಬರದಾನ ಗೆರಿ ಹರಿ ಬ್ರಹ್ಮಗ ತಿಳಿದಿಲ್ಲ, ಭೋಗದಾಟ ಯಾರ ಕೈಯಾಗ ಸಿಕ್ಕಿಲ್ಲ. ಹೌದಾ? ನೀ ಮಾಡಂಗ ಮಾಡುದು ಆಗಂಗ ಆಗ್ತದ. ನೀ ಏನ ಮಾಡ್ತಿ ಮಾಡು. ಹೌದಾ? ಅದು ಆಗಂಗೆ ಆತದ ನೋಡ್ರಿ. ಇದು ಭೋಗದನ ಮಾತ. ಇದು ಭೋಗದಂದು. ಶಬಾಷ್. ಇದೇ ರಾಹುಲ್ ಮಾಸ್ತರ್ಗ ಏನು ಎಲ್ಲರ ಕಾಕ ಕೂತಿರ್ಬೇಕೆ. ಹೌದಿಲ್ಲ? ಹೌದಲ್ಲ? ಇವನಿಗೆ ದೊಡ್ಡ ಇಂಜಿನಿಯರಿಂಗ್ ಮಾಡಿಸಬೇಕಂತೇಳಿ ಸಾಲಿ ಕಲಿಸಿ
ಇನ್ನು ನೌಕರಿ ಹಚ್ಚಬೇಕಂತ ಪುನಾಕೋ ಕಳಿಸೋದ್ರಿ. ಹೌದು, ರಗಡ್ ಪ್ರಯತ್ನ ಮಾಡ್ಯಾರಿ. ಕಾಕ ರಗಡ ಪ್ರಯತ್ನ ಮಾಡ್ದ, ಲಕ್ಷಗಟ್ಲಿಗೆ ರೊಕ್ಕ ಸುರ್ವೇರಿ. ಹೌದಿಲ್ಲ? ಹೌದಲ್ಲ. ಖರೆ ಇವನು ಪ್ರಾರಬ್ಧ ಕರ್ಮ ಅಂಶದ ಮುತ್ಯನ ಆಳಾಗಿ ದುಡಿಯದ. ನೀ ಏನು ಮಾಡವ, ನೀ ಮಾಡಂಗೆ ಮಾಡೋದು, ಆಗಂಗೆ ಆಗೋದು. ಹೌದ್ ಹೌದಲ್ಲ, ಎಷ್ಟು ಪ್ರಯತ್ನ ಮಾಡ್ರಿ ಏನ್ ಮಾಡೋದು? ಈಶಾಯ ಬಿಡಿಸು, ಹೌದ್ ಹೌದ್ ಅನ್ಬೇಕು ಜನ, ಗೊತ್ತ ಜನ ಹೌದ್ ಹೌದ್ ಅನ್ಬೇಕು. ಏನ್ ಹೇಳ್ದಿ? ಏನ್ ಹೇಳಿದ್ರು? ವಾಲ್ಯ ಕೋಳ್ಯ ಹೋಗಿ ವಾಲ್ಮೀಕಿ ಆದ, ಅದು ಪ್ರಯತ್ನ. ಎಲ್ಲಿ ಆದ ಅಲ್ಲಿ ಪ್ರಯತ್ನ ನೋಡ್ರಿ. ಏನು ಪ್ರಯತ್ನ ಅದ್ರಾಗ? ಏನಾದ್ರಿ? ಅವನ ಪ್ರಾರಬ್ಧ ಕರ್ಮ ಅವ ಬದಲಾಗೋದಿತ್ತು. ಹೌದಾ? ಅವನ ಪ್ರಾರಬ್ಧ ಕರ್ಮ ಅವ ಬದಲಾಗೋದಿತ್ತು. ಅವನ ಹಣೆ ಬರೆದಾಗ ಸೃಷ್ಟಿಕರ್ತ ಪರಮಾತ್ಮ ಭಗವಂತ ಹೌದೌದು ರಾಮಾಯಣ ಬರಿ ಅಂತ ಹೇಳಿ ಅವನ ಹಣೆ ಬರೆದಾಗ ಬರೆದಿದ್ದ. ಹೌದು, ನಾರದ ಮುನಿಗಳು ಬಂದು ಹೇಳಿದ್ರೇನ್ರಿ? ಹೌದಿಲ್ಲ? ಹೌದಲ್ಲ. ನಾರದ ಮುನಿ ಹೇಳಿದಾಗ ಅವಾಗ ಇದು ರಾಮಾಯಣ ರಚಿಸ್ಯಾನ. ಹೌದು, ಇದು ಯಾರಿಗೂ ಸಿಕ್ಕಿಲ್ಲ. ಹೌದಲ್ಲ. ಇನ್ನೊಂದು ಉದಾಹರಣೆ ಕೊಟ್ರೆ ಹ್ಯಾಂಗ ಕೊಡ್ಬೇಕು? ಹ್ಯಾಂಗ ಕೊಡ್ಬೇಕ್ರಿಪ್ಪ? ಖರೆ ಹೌದು, ಪ್ರಾರಬ್ಧ ಶನಿ ಪ್ರಯತ್ನ ಹೈದಿರಬಾರ್ದು, ಪ್ರಯತ್ನದ ಶನಿ ಪ್ರಾರಬ್ಧ ಹೈದಿರಬಾರ್ದು. ಹೌದ್ ಹೌದು, ಇಂಥದ್ ಕೊಡ್ಬೇಕು ಉದಾಹರಣೆ. ನಿನ್ನ ಭೂಮಿಯಾಗ ನಿತ್ಯ ನೀ ನನಗ ಬಾಣ ಬಿಡು, ಈ ಭೂಮಿಯಾಗ ಬಿಟ್ಟು ಇಚ್ಛಾ ಕಡಿ ಬರಬೇಡ. ಅಚ್ಚಾ ಕಡಿ ನಾ ಬರೋದಿಲ್ಲ. ಶಾಬಾಸ್. ಹೌದಿಲ್ಲ? ಬಿಡ್ರಿ ಬಾ ನಿಮ್ಮ ಇನ್ನ ಹೆಂಗ ಕೇಳು. ಹೆಂಗ? ಸಂತ ತುಕಾರಾಮ ಮಹಾರಾಜರು ಹೌದು, ಪ್ರತಿ ವರ್ಷ ಅವರು ದಿಂಡಿ ತಗೊಂಡು ಎಲ್ಲಿಗೆ ಹೋಗೋರು? ಪಂಡ್ರಾಪುರ ಇಟ್ಟಲನ ದರ್ಶನಕ್ಕೆ ಹೋಗವರು. ಹೋಗಬೇಕಾದ್ರೂ ಉಟ್ಟಿಗೆ ಅನ್ನಂತ ಊರ ಅಲ್ಲಿ ಒಬ್ಬ ಭಕ್ತಿದ್ದ. ಭಕ್ತನ ಮನೆಗೆ ಹೈದು ಪ್ರಸಾದ ಮಾಡಿ ಅವರು ಪಂಡ್ರಾಪುರಕ್ಕೆ ಹೋಗವರು. ಅವಾಗ ಏನೈತ್ರಿಪ್ಪ? ಹಿಂಗ ವರ್ಷ ಹೋಗವರು. ಹೌದು, ಒಂದು ವರ್ಷ ಏನಾಯ್ತು? ಸತಿಪತಿ ತುಕಾರಾಮ್ ಮಹಾರಾಜರ ದಿಂಡಿ ಬರ್ತದ ಅನ್ನೋದ್ರಾಗ ಮನಿ ಒಳಗ ಅಮೃತದ ಅಡಿಗೆ ತಯಾರ ಮಾಡಿ ತುಕಾರಾಮ್ ಮಹಾರಾಜರ ದಿಂಡಿಗೆಲ್ಲ ಉಣಿಸಿ ಕಳಿಸವರು. ಹೌದು, ಒಂದು ವರ್ಷ ತುಕಾರಾಮ ಮಹಾರಾಜರ ದಿಂಡಿ ಇನ್ನು ಊರ ಮ್ಯಾಗ ಹೊಂಟಾದ. ಅವಾಗ ಸತಿಪತಿಗೆ ಸುದ್ದಿ ಬತ್ತು, ತುಕಾರಾಮ್ ಮಹಾರಾಜರ ದಿಂಡಿ ತಗೊಂಡು ಹೊಂಟಾರ. ಇನ್ನು ಅಡಿಗೆ ಮಾಡ್ಬೇಕಾಗ್ಯದ. ಮನ್ಯಾಗ ಇಬ್ರು ಕೂಡ ಅಡಿಗೆ ಮಾಡೋನು. ಅಡಿಗೆ ತಯಾರಾಗ್ಯದ. ತುಕಾರಾಮ್ ಮಹಾರಾಜರ ದಿಂಡಿ ಬಂದ್ರೆ ಇನ್ನು ಪ್ರಸಾದ ಹಾಕಬೇಕತ್ತಾರ. ಅಂಗಳದಾಗ ಆಡ್ತಿರ್ತಕ್ಕಂಥ 5 ವರ್ಷದ ಕೂಸಿಗೆ ಇಶ ತುಂಬಿದ ಸರ್ಪ ಕಚ್ಚಿ ಕೂಸಿನ ಜೀವ ಹೋಯ್ತು. ನೋಡ್ರಿ, ಹೋಯ್ತು. ಅವಾಗ ಹೋದ ಮ್ಯಾಗ ಏನೈತ್ರಿಪ್ಪ? ಖರೆ ಗಂಡ ಹೇಳ್ತಿ ಹೋಗಿ, ಹೌದು, ಇವತ್ತು ನಮ್ಮ ಅನ್ನದಾಸೋಹಕ್ಕೆ ಭಂಗ ತರಬ್ಯಾಡ್ದು. ಹೌದು ಅತ್ತ ತಿಳ್ಕೊಂಡು ಕೂಸಿನ ಒಯ್ದು ಅವಾಗ ಮುಚ್ಚಿಟ್ರು. ನೋಡ್ರಿಪ್ಪ, ಸತ್ತು ಕೂಸಿನ ಒಯ್ದು ಮುಚ್ಚಿಟ್ರು. ಹೌದು, ತುಕಾರಾಮ್ ಮಹಾರಾಜರ ದಿಂಡಿ ಎಲ್ಲ ಬತ್ತು. ಅವಾಗ ನೀರು ಕೊಟ್ರು, ಕೈಕಾಲು ತಕ್ಕೊಂಡ್ರು. ಹೌದು, ಸಾಲು ಪಂಕ್ತಿ ಸಾಲು ಕೂತು ಪ್ರಸಾದ ನಡೀತು. ಅವಾಗ ಏನೈತ್ರಿ? ತುಕಾರಾಮ್ ಮಹಾರಾಜರಂದ್ರತ್ತ, ಏನತ್ತ? ತಾಯಿ ಹೋದ ವರ್ಷ ನಾವು ಪಂಡ್ರಾಪುರಕ್ಕೆ ಹೋಗಬೇಕಾದ್ರ ನಿನ್ನ ಮನಿ ಒಳಗ ಒಬ್ಬ ಮಗ ಆಡ್ತಿದ್ದ. ಖರೆ ಯಾಕ ಹುಡುಗ ಕಾಣವಲ್ದಲ್ಲ? ಹುಡುಗ ಕಾಣವಲ್ದಲ್ಲ? ಎಲ್ಲಿ ಹೋಗ್ಯಾನ ತಾಯಿ ಹುಡುಗ? ಕಣ್ಣಾನ ನೀರು ತಟ್ಟನಂಗ ಕಳೆದು ತುಕಾರಾಮ್ ಮಹಾರಾಜರ ತಾಟಿನ್ಯಾಗ ಬಿತ್ತು. ತುಕಾರಾಮ್ ಮಹಾರಾಜರಿಗೆ ಶೆಡ್ಲ್ ಹೊಡೆದಂಗಾಯ್ತು. ಹೌದು, ಯಾಕವಾ ಅಂದ. ಯಾಕವಾ ಕಣ್ಣೀರ್ ಯಾಕ? ಯಪ್ಪ ಪಂಡ್ರಾಪುರ ಇಟ್ಟಲ್ಲ ನಮ್ಮ ಮ್ಯಾಗ ಶಿಟ್ಟಿಗೆರೆನ ಅಂಗಳದಾಗ ಆಡ್ತಿರ್ತಕ್ಕಂಥ 5 ತಿಂಗಳ ಕೂಸಿಗೆ ಹಾವು ಕಡದ ಪ್ರಾಣ ಹೋಗ್ಯಾದ. ಇನ್ನು ನಮ್ಮ ದಾಸೋಗಕ್ಕೆ ಭಂಗ ತರಬಾರ್ದಂತೇಳಿ ಕೂಸಿನಿ ಹಣ ಒಯ್ದು ಮುಚ್ಚಿಟ್ಟಿದೆವು. ಮುಚ್ಚಿಟ್ಟು ನಿಮಗ್ ಕುಣಿಸಿದೇವಪ್ಪ. ಅವಾಗ ತುಕಾರಾಮ್ ಮಹಾರಾಜರಂದ್ರತ್ತ, ಏನತ್ತ? ಏನು ಮಾಡೋದವ? ಏನಿವ? ಅವನು ಭೋಗದಾಗೆ ಅಟ್ಟೆ ಬರ್ದಾದ. ನೋಡ್ರಿ, ನೋಡು, ಅವನ ಹಣೆ ಬರ್ದಾಗೆ ಅಟ್ಟೆ ಬರ್ದದ. ಅವನ ಪ್ರಾರಬ್ಧ ಕರ್ಮಿ ಅಟ್ಟೆ ಅದ. ಹೌದಲ್ಲ? ಖರೆ ನೋಡೋನು ಇಟ್ಟಕ್ಕೆ ಅವನ ಪ್ರಾರಬ್ಧ ಕರ್ಮ ಅಂತ್ಯ ಆಗೋದದು. ಏನು ಮುಂದ ವರ್ಷದದು. ನೋಡು, ತಗೊಂಬ ನಿನ್ನ ಮಗನ ಮಾರಿ ನೋಡು ನಂದು. ಅಂದ ಕಾಲಕ್ಕ ತಾಯಿ ತಂದು ಹಾಕದ್ಲು. ಅವಾಗ ಮಗನ ಪ್ರಾಣ ಹೋಗ್ಯಾದ. ಮಗನ ಪ್ರಾಣ ಹೋಗ್ಯಾದ. ಹೌದು, ಪ್ರಾಣ ಹೋಗೋದ ಕಾಲಕ್ಕೆ ಎಲ್ಲಾ ದಿಂಡಿ ಪ್ರಸಾದ ಮಾಡೋದು ಬಿಟ್ಟು ಎದ್ದು ನಿತ್ತು.
ಹೌದು, ಕೂಸಿನ ಮಾರಿ ನೋಡ್ತಾರ. ಕೂಸಿನ ಮಾರಿ ನೋಡಿ ಎದ್ದ ನಿತ್ರು. ಅವಾಗ ನಾವು ಹೋಗುವಂತ ಹಾದಿ ಒಳಗ ಇಂಥ ಒಂದು ದುರ್ಘಟನೆ ನಡೆದಾದಂದ್ರೆ ನಾವು ಪಂಡ್ರಾಪುರಕ್ಕೆ ಹೋಗೋದು ಬೇಡ, ಇದು ಗುರುವಿಗೆ ಕೆಟ್ಟ ಹೆಸರು ಅಂತೇಳಿ ಬಂದಿರತಕ್ಕಂಥ ದಿಂಡಿ ಹೊಳ್ಳಿ ಹೋಲಕ್ ನಿತ್ತು. ಅವಾಗ ಏನೈತ್ರಿಪ್ಪ, ಅವಾಗ ಪಂಡ್ರಾಪುರ ಇಟ್ಟಲ ಆಕಾಶವಾಣಿ ಮುಖಾಂತರ ತುಕಾರಾಮ್ ಮಹಾರಾಜರಿಗೆ ಹೇಳದನತ್ತ. ಏನತ್ತ? ಏ ಹುಚ್ಚ, ಓ ಆ ಕೂಸಿನ ಪ್ರಾರಬ್ಧ, ಆ ಕೂಸಿನ ಹಣೆ ಬರ ಇನ್ನ ಮುಂದುವರಿದದು. ಕೂಸು ಸತ್ತಿಲ್ಲ, ಯಾಕೆ ಹೊಂಟಿರಿ? ಹಾ ಕೂಸಿಗೆ ನಿತ್ಯ ಹತ್ಯದ, ನಿತ್ಯ ಹತ್ಯದ, ಮಕ್ಕೊಂಡದ ಕೂಸ ಮಕ್ಕೊಂಡದ, ಯಾಕೆ ಹೊಂಟಿರಿ ಅಂದ ಕಾಲಕ್ಕ ಅವಾಗ ಖರೆ ತಾಯಿ ಅಂದತ್ತ ಅಳ್ಳಾಕತ್ತಾಳ ಜೋರಾಗಿ. ಹೌದೌದು. ತುಕಾರಾಮ ಮಹಾರಾಜರು ತಿರುಗಿ ನೋಡ್ತಾರ, ಮಕ್ಕೊಂಡಿರ್ತಕ್ಕಂಥ ಕೂಸು ಕಣ್ಣು ತೆರೆದದ. ಅವಾಗ ತುಕಾರಾಮ್ ಮಹಾರಾಜರು ಹೇಳಿದ್ರತ್ತ, ಇವನ ಹಣೆ ಬರ್ದಾಗ ಇವ ಬದುಕಿ ಉಳಿಯದ ತಾಯಿ, ಇನ್ನಾದ ಇವನದಿಂದ ಜಗತ್ತು ಕಲ್ಯಾಣ ಆಗೋದಾದತ್ ಹೇಳಿದ್ನ. ಶಾಬಾಷ್ ಶಾಬಾಷ್. ಹೌದು ಹೌದು. ಯಾಕಪ್ಪ ಅಂತಂದ್ರ, ಯಾಕ್ರಿ ನೋಡ್ರಿ, ಹಣೆ ಬರ್ದಾನೆ ಗೆರಿ ಹರಿ ಬ್ರಹ್ಮಗ ತಿಳಿದಿಲ್ಲ. ಅವ ಸತ್ತಾನತ್ತೆ ತುಕಾರಾಮ್ ಮಹಾರಾಜ ತಿಳ್ಕೊಂಡ್ರ ಹೌದಲ್ಲ, ಕರೆ ಅಲ್ಲಿ ಪರಮಾತ್ಮ ಹೇಳ್ತಾನ ಇಟ್ಟೋಲಂದ. ಏನತ್ತ? ಅದು ಯಾರಿಗೆ ಸಿಕ್ಕಿಲ್ಲ, ಇನ್ನ ಬದುಕವದಾನವ, ಇನ್ನ ಬದುಕವದಾನ, ಅದು ಯಾರಿಗೆ ಸಿಕ್ಕಿಲ್ಲ. ಹಾ ಹೌದಿಲ್ಲ? ಹೌದ್ ಹೌದಲ್ಲ. ಈಶೆಯ ಪ್ರಯತ್ನಕ್ಕೆ ಸನೆ ಬರಬಾರದು. ಹಾವು ರಗಡು ಪ್ರಯತ್ನ ಮಾಡಿ ಕಡಿತ ಕರೆ ಪ್ರಾರಬ್ಧ ಅವನು ಉಳಿಸ್ತಿ. ಹೌದಲ್ಲ. ಅದಕ್ಕೆ ರಾಹುಲ್ ಮಾಸ್ತರ್ ಅವರ ಓ ನಿಮಗೊಂದು ವಿನಂತಿ ಅದ. ಯಾನ್ರಿಪ್ಪ? ಯಾನ್ ಹೇಳ ಮುಂದಿನ ಸಂದಿಗೆ ಬಾಣ. ಹೌದಿಲ್ಲ? ಹೌದಾ? ಬೆಕ್ಕದ ಬಾಣ ಬಿಡು, ಹೆಂಗ್ ನಿರ್ತದವ್ ನೋಡ್ ನನ್ನ ಬಾಣ. ಹಂಗ ಪ್ರಯತ್ನದಿಂದ ಫಲ ಅಂದಿದಿ. ಹೊಳ್ಳಿ ಹೇಳ್ತೀನಿ, ನೀನು ಬಾಣದ ವಿಷಯ ನೀ ಬಿಟ್ಟು ಬಾಣ ಮುರಿದೇ ಹೋಗಿತ್ತೀನಿ ನಾ. ಬೆಕ್ಕದಟ್ ಬಿಡು. 100 ಬಾನ್ ಬಿಡುದಕ್ಕಿಂತ ಒಂದೇ ಬಾನ್ ನಿರ್ತ ಬಿಟ್ರಿ ಎದೆ ಹೊಡೆದ್ರೆ ಬದ ಪಾರಾಗಬೇಕು ಆಗಬೇಕು. ಹೌದಾ? ಏನ್ ಹೇಳ್ಯಾರ? ಏನು? ಪ್ರಯತ್ನದಿಂದ ಫಲ ಅಂದಿದಿ, ಕೊಂಚವಾಗಿ ಯಾಕೆ ಫಲ ಸಿಗಲಿಲ್ಲ, ಇದು ಒಂದು ಬಾಣ ನೀ ದಾಟಿ ಹೋಗು. ಹೌದು ಹೌದಿಲ್ಲ? ಹೌದು. ಎಲ್ಲಿ ದೈವಕ್ಕೆಲ್ಲ ಅಪ್ಪಣಿ ತಗೊಂಡು ರಾಹುಲ್ ಮಾಸ್ತರ್ ಅವರು ಏನ್ ಮಾಡಿದ್ರು? ಶಾಣೆ ಬಾಳ ಶಾಣೆ ಅದಾರಲ್ರಿ. ಯಾನ್ ಕೇಳ್ಯಾರ? ಯಾನ್ ಕೇಳಿದ್ರು? ಶಬ್ದು ಮಾಸ್ತರ್ಗೆ 2 ಶಬ್ದಾಟಿಗೆ ವಿಷಯ ಕೇಳೋನು, ನೋಡೋನು. ಸಿದ್ದು ಮಾಸ್ತರು ಸಿದ್ದಾಟಿಗಳಿಗೆ 2 ವಿಷಯ ಕೇಳೋನು. ಹೌದು. ಯಾನ್ ಕೇಳಿದ್ರಿ ಅಂದ ಕೇಳಿದ್ರ ಅವರು. ಹೌದಲ್ಲ. ಜಂಬಿಗೆ ಜಮಖಂಡ ನಾಡು ಮಂಟ್ನೂರು ಕಣಿ ಮೇಲೆ ಕೆಟ್ಟ ಕ್ವಾಣೇಶ್ವರ ದೈತ್ಯ ಮದ ಏರಿ ಮರಿತಿದ್ದ. ಹಗಲ 12 ಹರದಾರಿ, 12 ಹರದಾರಿ ಹಾಳಿಗಿಡ ಬಿದ್ದ. ಹೌದಾ? ಒಂದು ಕಿವಿ ಹಾಸಿದ್ದ, ಒಂದು ಕಿವಿ ಹೊಚ್ಚಿದ್ದ. ಹೌದು. ಒಂದು ಉಸುಲು ಜಗ್ಗದ್ರ, ಒಂದು ಉಸುಲು ಜಗ್ಗದ 12 ಹರದಾರಿ ಗಿಡ ಗಂಟಿ ಎಲ್ಲ ಬಂದು ದೈತ್ಯನ ಮೂಗನ್ಯಾಗ ಕುಂದಿರ್ತಿತ್ತು. ಒಂದು ಇಸುಲು ಬೆಟ್ಟನದ್ರ 12 ಹರದಾರಿ ಗಿಡ ಗಂಟಿ ಎಲ್ಲ ಮುರಿದು ಹೋಗ್ತಿತ್ತು. ಹೋಗಿ ಬೀಳ್ತೀವು. ಇಲ್ಲಿ ಯಾನ ಸಂಶಯ ಬಂದದ? ಏನ್ ಸಂಶಯ ಬಂದು ಕೇಳ್ಯಾರಿಪ್ಪ? ಈ ಉತ್ತರ ಹೇಳೋಕ್ಕಿಂತ ಮೊದಲ ಅವ್ರಂದ್ರ ಏನತ್ತ? ಹಿರಿಯಾರ ಕೂತೀರಿ, ಮಾತು ಬಹಳ ಜಾತದಿಂದ ಮಾತಾಡಬೇಕು. ಹೌದಲ್ಲ. ಯಾಕಂತ ಕೇಳು. ಯಾಕ್ರಿ? ಮೊದಲೇ ಮಾತು ಹಿಡಿದ್ರಾಗ ಬಹಳ ಚತುರ್ರಿ ಹೇಳಿರಿ ನೀವು. ಬೂದಾಳ ಸಿದ್ದು ಮಾಸ್ತರ್ ಅಂದ್ರ ಮಾತು ಹಿಡಿದ್ರಾಗ ಜಾತ ಬಹಳ ಆಗ್ತೇಳಿ. ಹೌದಾ? ಎಷ್ಟು ಬಾಣ ಪೇಲ್ ಮಾಡ್ಲಿ ನಿಮ್ಮ ರಗಡ ಬಾಣ. ಯಾಕ್ರಿ? ಹೌದಲ್ಲ. ಸಂಶಯ ಬರಬಾರ್ದ, ಸಾವು ಬಂದ ಬರ್ಬೇಕಂತ ಹೇಳ್ಯಾರ. ಹೌದು, ಸಾವು ಬರ್ಬೇಕು. ಸಂಶಯ ಬತ್ತಪ್ಪ ಅಂದ್ರ ಸಂಸಾರ ಹಾಳಾತದ ಅಂತ ಹೇಳ್ಯಾರ. ಹೌದಾ? ಹೌದು. ಇರ್ಲಿ. ಸಂಶಯ ಬರಬಾರ್ದು, ಸಾವೇ ಬರಬೇಕು. ಸಾವು ಬರಬೇಕು. ಹೌದಾ? ತಾಳಿ ಕೊಟ್ರಿ ಅದನ್ನಂಗ. ಹೌದು. ಇರ್ಲಿ. ಹೌದು. ಮತ್ತ ಮಾತು ಕೇಳೋದದ ಬಹಳ ಚಂದ. ಏನತ್ತ? ಯಾಕಪ್ಪ ಅಂತಂದ್ರ ವಾಲ್ಮೀಕಿ ಮಹರ್ಷಿಗಳು ಬರೆದಿರ್ತಕ್ಕಂಥ ಇದೇ ರಾಮಾಯಣದೊಳಗ. ಹೌದು. ಪರಮಾತ್ಮನೇ ಸಂಶಯ ಪಟ್ಟಾನ್ರಿ, ನಾವು ನರ್ಮಾನವ್ರು ಸಂಶಯ ಪಡೋದು ಯಾಲಕ್ಕ? ಪರಮಾತ್ಮ. ಹೌದು. ಸೀತಾದೇವಿನ ಕದ್ದು ಒಯ್ದಿದ್ದ ಲಂಕಾಪಟ್ಟಣಕ್ಕೆ ರಾವಣ. ಅವಾಗ ಅಯೋಧ್ಯೆ ಹಾದಿ ಒಳಗ ರಾಮ ಲಕ್ಷ್ಮಣ 5 ಹೊಂಟಾರ. ಸೀತಾದೇವಿನ ಹೊಳಿ ತಗೊಂಡು ಬಂದಾರ ಟೋತಿಗಿ. ಹೌದು. ಅಗಸನಿ ಹೆಣ್ತಿಗಿ ಜಗಳ ಹತ್ಯೆ ಆದ ಮನ್ಯಾಗ. ಅಗಸನ್ನತ ಏನತ್ತ? ಬಿಟ್ಟು ಹೆಣ್ತಿನ ಆಳಕ್ಕ ನನಗೇನ ರಾಮತ್ ತಿಳಿದಿ ಏನೋ? ಬಿಟ್ಟು ಹೆಣ್ತಿನ ಆಳಕ್ಕ ನನಗೆ ಸೊಟ್ಟ ರಾಮಡಿ ಏನೋ? ಅವಾಗ ರಾಮನ ಕಿವಿಗೆ ಬೆತ್ತು. ಅವಾಗ ಬಂದು ಏನು ಮಾಡ್ದ ಶ್ರೀರಾಮಚಂದ್ರ ಪ್ರಭು? ಏನು ಮಾಡಿದ್ರಿಪ್ಪ? ಕಾಸು ಮಡದಿ ಮ್ಯಾಗೆ ಸಂಶಯ ಪಟ್ಟು ಒಯ್ದ ಆರ್ಯಣಕ್ಕೆ ಬಿಟ್ಟು ಬಂದ. ಹೌದು. ಪರಮಾತ್ಮ. ಹೌದಲ್ಲ. ಕರೆ ಜಗತ್ಯಾದೊಳಗ ಅವ್ರ ಹೆಸರು ಅಜರಾಮರವಾಗಿ ಉಳದಾದ. ಕರೆ ಸಂಶಯ ಪಟ್ಟವರೆಲ್ಲ ಸತ್ರನು ಮಾಸ್ತರ ಇಲ್ಲ.
ಹ್ಯಾಂಗು ಯಾರು ಮಾತಾಡ್ತೀರಿ ಏನು ಸುದ್ದಿ ಹಾ ಇನ್ನ ಇಲ್ಲಿ ಕೆಟ್ಟ ಕ್ವಾಣೇಶ್ವರ ದೈತ್ಯ ಇಲ್ಲಿ ಮೆರಿತಿದ್ದ. ಹೌದಲ್ಲ ಬರೋಬ್ಬರಿ. ಅವ್ರ ಪ್ರಶ್ನೆ ಏನದ್ರಿಪ್ಪ? ಯಾವ ನನ್ನಪ್ಪ ಲಿಂಗ ಬೀರಾಳ ದೇವರ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹೆಂಡು ದೈತ್ಯರ ಗಂಡ ಪುಂಡು ಲಿಂಗ ಬೀರಾಳ ದೇವರ ಎಲ್ಲಿ ಚಿಂಚಲು ಸೂರದೊಳಗ ಅಕ್ಕನೇಳ ಮಾಯವನ ಕೈಯಾಗ ಆಡಿ ಬೆಳೆದ ಸಣ್ಣವಿದ್ದಾಗ ಬೀರಪ್ಪ ಬಿಲಬಾಣ ಆಡ್ಯಾನ ಹೌದಿಲ್ಲ? ಹೌದಲ್ಲ. ಮಾತು ಬಹಳ ಚಂದ ಕೇಳ್ಯಾರ. ಹೌದು ಕೇಳೋಣಿಗೆ ಸಂತೋಷ ಇಂಥವ್ ಕೇಳು 100. ಹೌದು. ಸಣ್ಣವಿದ್ದಾಗ ಬೀರಪ್ಪ ಬಿಲಬಾಣ ಆಡ್ಯಾನ. ಮತ್ತ ಕ್ವಾಣೇಶ್ವರ ದೈತ್ಯನ ಹೊಡಿಬೇಕಾದ್ರೆ ಯಾಕೆ ರುಂಬಚೂರು ವಾಯುಗಂಗಳ ಪಂಚಡಂಗಿ ತಗೊಂಡು ಹೊಡೆದ. ಎದರ ಕಾಲಾಗ ಆಯುಧದಿಂದ ಹೊಡೆದ ಬೀರದೇವರ ಕೇಳ್ಯಾರ. ಹೌದು ಇದು ಸತ್ಯ ಕೇಳೋಣಿಕ್. ಹೌದು. ಇದಕ್ಕೆ ನಮ್ದು ಉತ್ತರ ಏನು? ಇನ್ನ ಒಂದು ಇದರ ಜೋಡಿ ಏನು ಕೇಳ್ಯಾರ? ಏನ್ರಿಪ್ಪ? ಯಾವ ಭಾರಾಮತಿ ಗೌಡ್ರು ಹೌದು ಬಾರಹಳ್ಳಿ ಮುರಿದು ಭಾರಾಮತಿ ಮಾಡಿದ್ರು, ತೇರಹಳ್ಳಿ ಮುರಿದು ತೇರಾಮತಿ ಮಾಡಿದ್ರು ಅರಸಿಕಿ ಗೌಡಕ್ಕಿ ಮಾಡ್ತಿದ್ರು ಸ್ವಾಮರಾಯ ತುಕಾಪರಾಯ ಗೌಡ್ರು. ಹೌದು. 700 ಕಿಲ್ಲಾರಕ್ಕ ಏನಾಯ್ತು? ಮೇವಿನ ಮಿರುಗಾಳಿ ಬತ್ತು, ನೀರಿನ ಔಠಾಳಿ ಬತ್ತು. ಒಂದು ಕಾಲಕ್ಕೆ ಊರು ಬಿಡುವಂತ ಸಂದರ್ಭ ಸ್ವಾಮರಾಯ ತುಕಾಪರಾಯ ಗೌಡರಿಗೆ ಬತ್ತು. ಬಿಟ್ಟ ಕಾಲಕ್ಕ ಅವಾಗ ಏನಾಯ್ತು? ಎಲ್ಲಿಗೆ ಬರ್ತಾರ? ಎಲ್ಲಿಗ್ರಿ? ಸಂಗನ ಮುರಿಯಾಗ ಎಲ್ಲಿ ಉಮಳಾ ಠಾಣ್ಯಾಕ ಬಂದು ಹಟ್ಟಿ ಹೊಡೆದ ಕಿಲ್ಲಾರ ಮೈಸುವಂತ ಸಂದರ್ಭದೊಳಗ ಏನಾಯ್ತ್ರಿಪ್ಪ? ಏನು ಹೇಳಿದ್ರು? ಏನು? 700 ಮಂದಿ 700 ಮಂದಿ ಬಂಡ ಮಂದಿ. ಹೌದು. ಕಿಲಾರಕ್ಕೆಲ್ಲ ಮುತ್ತಿಗೆ ಹಾಕ್ಯಾರ. ಹೌದಿಲ್ಲ? ಹೌದಲ್ಲ. 365 ಬಾಣ ತುಕಾಪರಾಯ ಗೌಡನಂತಲ್ಲಿ ಅದಾವ. ಅಟ್ಟು ಬಾಣ ಬಿಟ್ರು ಖರೆ ಒಂದು ಬಾಣ ಸಹಿತ ಆ ಜನಕ್ಕೆ ನಡ್ಲಿಲ್ಲ, ಮುಟ್ಲೇ ಇಲ್ಲ. ಹೌದಲ್ಲ. ಖರೆ ತನ್ನ ಬಾಣ ತಾನೇ ಓಡಿ ತುಕಾಪರಾಯ ಗೌಡ ಪ್ರಾಣ ಕೊಟ್ಟಾನ. ಹಂಗ ಆದ್ರ ಹೌದು ಇದ್ರಕ್ಕಿಂತ ಮೊದಲು ಎಲ್ಲರೇ ಬಾಣ ಬಿಟ್ಟಿದ್ದನು. ಹಂಗಾದ್ರೆ ಈ ಬಾಣ ಯಾಕೆ ನಡ್ಲಿಲ್ಲ ಅಂತ ಕೇಳ್ತಾರ ಅವರು. ಶಬಾಷ್. ಹೌದು. ಯಾಕಂದ್ರ ಮಾತು ಬಾಳ ಆತವ. ಹೌದಲ್ಲ. ಈ ಸಂಧಿಗೆ ಏನು ಎಡ್ಡು ಹೇಳೋಣ ಒಂದ್ ಹೇಳೋಣ್ರಿ ಉತ್ತರ? ಎಡ್ಡು ಹೇಳೋಣ್ರಿ? ಹೌದು. ಎಡ್ಡು ಹೇಳೋಣತ್ರಿ? ಎಡ್ಡು ಹೇಳೋಣ್ರಿ. ಹೆಂಗ್ ಬೇಕ್ರಿ ಮಂದಿ? ಇಲ್ಲ, ಇದು ಸತ್ಯ. ಹೌದು. ಈ ಪಂಚಡಂಗಿ ವಾಯುಗಂಗಳ ರುಂಬಚೂರಿದಿಂದ ಯಾಕ ಕ್ವಾಣೇಶ್ವರ ದೈತ್ಯನ ಮರ್ದನ ಆಯ್ತು? ಹೌದು. ಯಾವ ಜಂಬಿಗೆ ಜಮಖಂಡ ನಾಡ ಮಂಟ್ನೂರು ಕಡಿಮೆಲ ಕ್ವಾಣೇಶ್ವರ ದೈತ್ಯ ಇದ್ದ. ಇದಕ್ಕಿಂತ ಮುಂಚಿತವಾಗಿ ಏನಾಗಿತ್ರಿಪ್ಪ? ಇದಕ್ಕಿಂತ ಮುಂಚಿತವಾಗಿ ಯಾವ ನಾರಾಯಣ ಗೌಡ ಶಿವನ ಸೇವಾ ಮಾಡ್ತಿದ್ದ ಕೈಲಾಸದೊಳಗ. ಹೌದು ಮಾಸ್ತರ. ಲಕ್ಷ್ಯ ಇವು ಯಾಕಪ್ಪ ಅಂದ್ರೆ ಚಂದಾಗೆ ಕೇಳು. ಪ್ರಶ್ನೆ ಬಹಳ ಚಂದ ಕೇಳಿದಿ. ಹೌದು, ಚಂದಾಗಿ ಹೇಳ್ಬೇಕಾಗ್ಯದ. ನಾವು ಕೈಲಾಸದೊಳಗೆ ಶಿವನ ಸೇವಾ ಮಾಡ್ತಿದ್ದ ಕಳವಿ ನಾರಾಯಣ ಗೌಡ ಅವಾಗ ಏನೈತ್ರಿಪ್ಪ? ಅವನಿಗೆ ಯಾಕೋ ಕಾಶಿ ಯಾತ್ರೆ ಮಾಡುವಂತದೊಂದು ಆಸೆ ಆಯ್ತು. ಕಾಶಿ ಯಾತ್ರಕ್ಕ ಹೋಗಬೇಕು. ಬಾಯಪ್ಪ, ನಾವು ನಿಮ್ಮ ಮನೆ ಬಾಗಲಿಕ್ಕೆ ಬರ್ತೀವಿ. ಬರ್ರಿ ಪಟ ತೋರಿ. ನಿಮ್ಮ ಊರ್ ತಕ ಬಂದಿವ್ರಿ. ಗಾಡಿ ಹೋದ ಬಳಕ ಕಳಿಸ್ಬ್ಯಾಡ್ರಿ. ಹೌದು, ಬಂದೇ ಮಾಡ್ದವ ನಾನು. ಇರ್ಲಿ. ಏನೈತ್ರಿ? ಹೋಲಿ ಕಾಕ ಪಟ್ನೆ ಗಾಡಿ ಹಾಡ್ಗಿ ನಡ್ದಾವ. ಇರ್ಲಿ. ನಾವು ಈ ಊರ್ ತಕ್ಕ ಯಾವ ಹೌದಾ ಕ್ವಾಣೇಶ್ವರ ದೈತ್ಯಗ ಪಂಚಡಂಗಿ ವಾಯುಗಂಗಳ ರುಂಬಚೂರದಿಂದ ಸಂಹಾರ ಮಾಡಬೇಕಾಗ್ಯದ ಮಾಸ್ತಾರ. ಹೌದು. ಆ ಬಿಲ್ ಬಾನಲ್ಲಿ ಆಗುದಿಲ್ಲ. ಇದು ಸಿದ್ಧವಟಿಗೆ ಮಾತು. ಹೌದು. ಅಂದ್ರ ಒಪ್ಕೋಬೇಕ್ರಿ. ನೋಡು, ಇದ್ರಾಗ ಏನಾರೆ ನಿಮಗ ಸತ್ಯ ಅನಿಸಿತ್ತು ಕರೆ ಹೇಳುವುದೆಲ್ಲ ನಾನೇ ಕರೆ ಹೇಳ್ತೀನಿ. ನಾನೇ ಶ್ರೇಷ್ಠ ಅನ್ನೋದಿಲ್ಲ. ಕರೆ ಅನಿಸಿತ್ತು ಹೇಳಿದೆವು. ಅದು ಖರೆ ಇತ್ತಂದ್ರೆ ಒಪ್ಕೋರಿ. ಇಲ್ಲ ಅಂದ್ರೆ ಹೀಗೆ ಹೇಳ್ರಿ. ಇಲ್ಲ, ಇದು ಹಿಂಗದ ಮಾಸ್ತಾರ. ಹೌದು ಅತ್ತ ಹೇಳ್ರಿ, ನನಗ ಬಹಳ ಖುಷಿ ಅದ. ಹೌದು. ಇನ್ನ ಒಂದು ಮಾತು ಕೇಳ್ಯಾರ. ಏನ್ರಿ? ಬಾರಾಮತಿ ಗೌಡ್ರು ಮೊದಲ ಬಾಣ ಪ್ರಯೋಗ ಎಲ್ಲರೇ ಮಾಡಿದ್ರು ಏನು ಇಲ್ಲ. ಹೌದೌದು. ಯಾಕಪ್ಪ ಅಂದ್ರೆ ನಮಗ ಹಿರಿಯರು ಹೇಳಿದ ಪ್ರಕಾರ ಏನ್ರಿ ಆ ಬಾಣಗಳು ಯಾಕೆ ನಡಲಿಲ್ಲ,
ಯಾಕ ಆ ಮಂದಿಗೆ ಹೋಗಿ ಆ ಬಾಣ ಮುಟ್ಟಲಿಲ್ಲ ಅಂದ್ರ ಯಾವ ಹೇಳ್ತೇಲಿ ಗುರು ಸೊನ್ನಾರಿಸಿದ ಬೈರಿ 700 ಕಿಲ್ಲಾರ ಅವರಿಗೆ ಕೊಡಬೇಕಾದ್ರ ಈ ಕಿಲ್ಲಾರದಿಂದ ನಿಮಗೆ ಕಷ್ಟ ಬರ್ತದ. ಕಿಲ್ಲಾರ ಬ್ಯಾಡಲ್ಲಕ್ಕಾಗಿ ಸೋಮರಾಯಗೌಡ ಕಿಲ್ಲಾರ ತಗೊಂಡಾನ. ಇರ್ಲಿ ಅಂದ. ಅವಾಗ ಸೊನ್ನಾರಿಸಿದ ಒಂದು ಮಾತು ಹೇಳದ. ಏನತ್ರಿ? ನೋಡಪ್ಪ, ಕಿಲ್ಲಾರದಿಂದ ಕಷ್ಟರೇ ಬರೋದು ಬಹಳ ಗಚ್ಚದ. ನಿಮಗೊಂದು ಮಾತು ಹೇಳುದದ. ಏನ್ರಿ? 2 ಕೊಳಲು ಕೊಟ್ಟ. ಒಂದು ಸುಖದು ನಿಮಗೆ ಎಲ್ಲಿ ಕಷ್ಟ ಅಲ್ಲಿ ಬರ್ತದ ನೋಡು, ದುಃಖದ ಕೊಳಲು ಓದ್ರಿ. ಹೌದು. ಎಲ್ಲಿ ನಿಮಗ ಸುಖ ಆತದ ನೋಡು, ಅಲ್ಲಿ ಸುಖದ ಕೊಳಲು ಓದು. ಅವಾಗ ಸ್ವಾಮರಾಯಗೌಡ ಅವೆರಡೂ ಕೊಳಲು ತಗೊಂಡು ಹೋದ. ಒಂದು ದಿನ ಏನಾಗಿತ್ತು, ಸಂಗಮನಾಥನ ಮುರಿ ಒಳಗ ಏನೈತ್ರಿಪ್ಪ, ಸ್ವಾಮರಾಯಗೌಡಗ ಮಂಡಿ ಮಾಸಿದ್ದು. ಹೌದು. ಜಳಕ ಮಾಡಬೇಕಾಗಿತ್ತು. ಹೌದು. ಕಿಲ್ಲಾರ ಕಾಯ್ದವತ್ತೊಂದಿನ ತುಕಾಪರಾಯಗೌಡ ಹೋಗ್ಬೇಕಾಗಿತ್ತು. ಮಾಸ್ತಾರ ಚಂದ ಕೇಳಿಸಿದ್ದಾಟಿಗೆ. ಹೌದು. ಕರೆ ಸುಖದ ಕೋಳಲ ದುಃಖದ ಕೋಳಲ ಸ್ವಾಮರಾಯಗೌಡರ ಅಂತೇಳಿ ಉಳಿದಿದ್ದು, ತುಕಾಪರಾಯಗೌಡ ಹಂಗೆ ಹೋಗಿದ್ದ. ಕರೆ ಕೆಟ್ಟ ಅಡಿವ್ಯಾಗ. ಹೌದಾ? ಬಾಣ 365 ಬಾಣ ಬಿಟ್ಟ, ಒಂದು ಬಾಣ ಯಾಕೆ ನಡಲಿಲ್ಲಪ್ಪ ಅಂದ್ರ ತುಕಾಪರಾಯಗೌಡ ಸುಖದ ಕೋಳಲ ದುಃಖದ ಕೋಳಲ ಮನ್ಯಾಗ ಬಿಟ್ಟು ಹೋಗಿದ್ದ. ಸೊನಾರಿಸಿದ ಹೇಳಿರ್ತಕ್ಕಂಥ ಮಾತು ಮೀರಿದಕ್ಕಾಗಿ ಒಂದು ಬಾಣ ನಡಲಿಲ್ಲ. ಇದು ನಮ್ಮ ಸಿದ್ಧಾಟಿಗೆ ಹಿಂಗದ. ಹೌದು. ಇದರೊಳಗ ಏನಾರ ಸತ್ಯ ಇತ್ತಪ್ಪ ಅಂದ್ರ ಒಪ್ಕೋರಿ, ಇಲ್ಲಂದ್ರ ಹೇಳಬಹುದು. ಓಕೆ. ಇಂದ ಹೌದು, ಬರಬರಿ ಅದರಿ. ಹೌದು. ಇರ್ಲಿ, ಇಲ್ಲ ಕರೆಕ್ಟ್ ಅದರಿ. ಮತ್ತೆ ಇರೋದ್ ಪಕ್ಷದವ್ರು ವಾದ ಮಾಡವ್ರಿ ಅಲ್ಲ, ಮಾಡ್ಲಿ. ಅದಕ್ಕ ಹಿರಿಯರೆಲ್ಲಾರು ಕೂಡಿರಿ ತಮ್ಮ. ಮತ್ತ ಅವರು ಒಂದ್ 2 ಕೇಳ್ಯಾರ ಅಂದ ಬಳಕ ನೀನು ಒಂದ್ 2 ಕೇಳಂದ್ರ ಕೇಳುನು. ಅವ್ರು ಒಂದ್ 2 ಬಾನ್ ಬಿಟ್ಟು ಬ್ಯಾಡಪ್ಪ ಅವನೇ ಕೇಳಲಕ್ಕ ಸುಮ್ಮ ನೀವು ಹೇಳ್ಕೋತೆ ಹೋರಿ ಹಾಡ್ಕೋತೆ ಹೋರಿ ಅಂದ್ರ ಹಂಗ ಹೋಗುದು. ಕೇಳೋಣ ಬ್ಯಾಡ್ರಿ, ಕೇಳ್ರಿ. ಇರ್ಲಿ ಇರ್ಲಿ, ಸ್ವಲ್ಪ ಶಾಂತ ರೀ. ಈಗ ಇಟ್ಟು ಕಟಕಿದ್ದು ವಯಸ್ಸು ನಾವ್ ಯಾನ ಕೇಳೋದಪ್ಪ ಅಂತಂದ್ರ ಮಾಧುಲಿಂಗ ಪದ್ಯ ಹಾಡದ್ರ ಅವರು. ಹಾಡ್ಯಾರ. ಈಗ ಒಂದು ಪದ್ಯ ಬಹಳ ಚಂದ ಹಾಡದ್ರು. ಹೌದು. ಮಾಧುಲಿಂಗ ಮುತ್ಯ ಕಳಕೌಟಿಗೆ ಸೀಮಿ ಒಳಗ ಕಿಲ್ಲಾರ ಕೈದಾನ. ಹೌದ್ರಿ. ಒಂದು ಕಿಲ್ಲಾರ ದುಷ್ಟ ಮಂದಿ ಕೊಯ್ದಾರ. ಹೌದು. ಕೊಯ್ದ ಕಾಲಕ್ಕೆ ನನ್ನ ಕಿಲ್ಲಾರ ಯಾರು ಕೊಯ್ದಿರ ಅಂದ ಕಾಲಕ್ಕೆ ಅವ್ರ ಹೆಸರನ್ನು ಅವ್ರು ಹೇಳ್ಯಾರ ಸಿದ್ದೋಟಿಗೆಗೆ. ಹೌದಲ್ಲ, ಹೇಳ್ಯಾರ. ಭಂಡಾರ ಹೊಡೆದ ಕಿಲ್ಲಾರ ಮಾಧುಲಿಂಗ ಮುತ್ಯ ಎಬ್ಬಿಸ್ಯಾನ. ಹೌದು. ಎಬ್ಬಸದಾಗ ಅಲ್ಲಿ ಆ ಕಿಲ್ಲಾರ ಸಂಬಂಧ ನ್ಯಾಯ ಆಗ್ಯಾದ. ಆ ಕಿಲ್ಲಾರ ಸಂಬಂಧ ನ್ಯಾಯ ನಡೆದಾದ. ಹೌದು. ಆ ಕಿಲ್ಲಾರ ಸಂಬಂಧ 8 ದಿನ ನ್ಯಾಯ ಆಯ್ತು. ಮತ್ತಿಲ್ಲಿ 8 ದಿನ ನ್ಯಾಯ ಆಗ್ಬೇಕಾದ್ರ ಮಾಧವಲಿಂಗನ ಕಿಲ್ಲಾರ ಯಾರು ಕಾಯ್ತಿದ್ರು? ಹೌದು. ಎಷ್ಟು ದಿನ ನ್ಯಾಯ ಆಗ್ಯದ, ಇಟ್ಟು ಕಿಲ್ಲಾರ ಕಾಯ್ದಾರ ಅಂದ್ರ ಏನ ತೊಂದ್ರೆ ಇಲ್ಲ. ಹೌದು. ಇನ್ನ ಒಂದು ಏನ ಪ್ರಶ್ನೆ, ಇನ್ನ ಒಂದು ಪ್ರಶ್ನೆ ಹೆಂಗಪ್ಪ ಅಂತಂದ್ರ ಹೆಂಗ್ರಿ? ಈಗ ಇದು ಒಂದು ಸಿದ್ಧಾಟಿಗೆ ಒಳಗೆ. ಹೌದು. ಯಾವ ತಂಗಿರಬೇಕಾದೇವಿಗೆ ಅಣ್ಣದೇರ ಹಬ್ಬಕ್ಕೆ ಕರ್ಕೊಂಡು ಬರ್ತಿದ್ರು ಪ್ರತಿ ವರ್ಷ, ದೀಪಾವಳಿ ಹಬ್ಬಕ್ಕ. ಹೌದು. ಆರತಿ ಬೆಳಗಲಕ್ಕೆ ಕರ್ಕೊಂಡು ಬರೋರು. ಹೌದು. ತಂಗಿ ಅಂದಳತ್ತ ಒಂದಿನ ಹಬ್ಬಕ್ಕೆ ಬಂದಾಗ ಏನಪ್ಪ ಪ್ರತಿ ವರ್ಷನೂ ನೀಡಿದ್ರು ಒಂದು ಜಂಪರ್ ಪೀಸ್ ಸೀರೆನೆ ನನಗ ಕೊಟ್ಟು ಕಳಿಸ್ತೀರಿ, ನನ್ನ ಉಡ್ಯಾದಾಗ ಹರಿಲಾರದಂತ ಸೀರೆ ನೀವು ನೀಡ್ರತ್ ಹೇಳಿ ತಂಗಿ ರೇವಕಾದೇವಿ ಧರ್ಮರಿಗೆ ಕೇಳಿದ್ರು. ಹೌದು. ಅವಾಗ ಮಾಸ್ತರ್ ಚಂದಗೆ ಕೇಳಿ ಪ್ರಶ್ನೆ ಹೆಂಗಿರ್ತಾವ ಬರೆಯು ಕಿವಿಲೆ. ಕರೆ ಪ್ರಶ್ನೆಗೆ ಜನ ತಲೆ ಹಾಕಬೇಕು, ಉತ್ತರಕ್ಕೆ ಬಿಡು. ಹೌದು. ಪ್ರಶ್ನೆಗೆ ತಂಗಿ ಉಡ್ಯಾದಾಗ ಯಾಕ ನಮ್ಮ ತಂಗಿ ಕೇಳಕತ್ತಳತ್ತೆ ತಿಳ್ಕೊಂಡು 4 ಮಂದಿ ಧರ್ಮರು ಕೂಡಿ ಅರಿಕೇರಿ ಗೌಡಿಕೆ ತಂಗಿ ಉಡ್ಯಾಗ ನೀಡ್ಯಾರ. ಶಬಾಷ್. ಯಾಕ್ರಿ? ಹೌದು. ತಂಗಿ ಉಡ್ಯಾಗ ನೀಡ್ಯಾರ. ಹೌದು. ಇಲ್ಲಿ ಮಾತು ಏನು ಕೇಳೋದು? ಏನ್ರಿಪ್ಪ? ಅಂಶದ ಮುತ್ಯ. ಹೌದು.
ಋಷಿ ಆಡಿದ ಮಾತ ಹುಷಿ ಹೋಗುವುದಿಲ್ಲ, ಸಿದ್ಧರಾಡಿದ ಮಾತ ಸುಳ್ಳಾಗುವುದಿಲ್ಲ. ಸುಳ್ಳಾಗುವುದಿಲ್ಲ. ಹೌದು, ಪ್ರಶ್ನೆ ಬಹಳ ಚಂದದ. ಹೆಂಗದ? ಋಷಿ ಆಡಿದ ಮಾತು ಹುಷಿ ಹೋಗುವುದಿಲ್ಲ, ಸಿದ್ಧರಾಡಿದ ಮಾತು ಸುಳ್ಳಾಗುವುದಿಲ್ಲ. ಹೌದು, ಇಲ್ಲಿ ಏನಾಗ್ಯದ? ಇಲ್ಲಿ ಮಾತು ಏನಾಗ್ಯದ? ಏನ್ರಿಪ್ಪ? 4 ಮಂದಿ ಧರ್ಮರು ಅಂಶದ ಮುತ್ಯನ ಮಕ್ಕಳೇ ಅದಾರ. ಹೌದಾ? ಹೌದು. ಮಗಳ ರೆಬಕ್ಕವನು ಅಂಶದ ಮುತ್ಯನ ಮಗಳೇ. ಹೌದು. ಕರೆ ಇಲ್ಲಿ ಏನಾಗ್ಯದ? ಏನು? ಕೊಟ್ಟಿರ್ತಕ್ಕಂತ ಅರಿಕೇರಿ ಗೌಡಿಕಿ. ಹೌದು. ಮತ್ತೆ ಯಾಕೆ ನೀವು ಕಸ್ಕೋಬೇಕಾಯ್ತು? ಹೌದು. ಕೊಟ್ಟಿರ್ತಕ್ಕಂಥ ಗೌಡಿಕಿ ನೀವು ಹೇಳ್ತಿರ್ಬೇಕು, ಅಂಶದ ಮುತ್ಯ ಮೊದಲೇ ಹೇಳಿದ್ದ ಧರ್ಮರಾಸ್ತಿ ದಕ್ಕುದಿಲ್ಲ, ಮತ್ತ ಧರ್ಮರಾಸ್ತಿ ಅಂಶದ ಮುತ್ಯಾಗ ಏನು ಧರ್ಮರಾಸ್ತಿ ದಕ್ಕುದಿಲ್ಲ ಅಂತ ಗೊತ್ತಿದ್ರು ಮತ್ತ ಮಗಳಿಗೆ ಯಾಕೆ ಆಸ್ತಿ ಕೊಟ್ರಪ್ಪ? ಮತ್ತ ದಕ್ಕುದಿಲ್ಲ ಅನ್ನೋದು ಮೊದಲೇ ಗೊತ್ತಿತ್ತಲ್ಲ. ಹಿಂಗಿಲ್ಲ. ಹೌದು. ಖರೆ ಯಾಕೆ ಕೊಟ್ರು, ಯಾಕೆ ಕಸ್ಕೊಂಡ್ರು? ಇವು ಎರಡು ಜಗತ್ತಿನ ಮ್ಯಾಗ ಶ್ರುತಿ ಸಾರ್ತದ. ಏನತ್ತ? ಏನು ಸಿದ್ರ ಆಡ್ಯಾರ ಮಾತ ಆ ಕಡೆ ಹೊಳ್ಳಿ ಎಂದೂ ತಗೊಂಡಿಲ್ಲ. ಖರೆ ಇಲ್ಯಾಕ ಹಿಂಗಾಯ್ತು? ಹೌದು ಹೌದು. ಇವು ಎರಡು ಪ್ರಶ್ನೆ ಹೌದು ನಮ್ಮ ಸಿದ್ಧಾಟಿ ಒಳಗದಾವ. ಹೌದು. ಮುಂದಿನ ಸಂಧಿಗೆ ರಾಹುಲ ಸರ್ ಅವರು ವಿಸ್ತಾರವಾಗಿ ಹೇಳ್ತಾರ, ತಾವೆಲ್ಲ ಕೂತು ಕೇಳ್ರಿ. ಹೌದು. ಯಾಕಪ್ಪ ಅಂತಂದ್ರ ಈ ಬೋದ್ಯಾಳ ಹುಡುಗ ಒಂದು ಏನೋ ಮಾತಾಡುವಂತ ಮಾತಿನಲ್ಲಿ ಮಾತಿನ ಭರಾಟೆ ಒಳಗ ತಮ್ಮ ಮನಸ್ಸಿಗೆ ಏನಾರೇ ನೋವಾಗುವಂಗ ಮಾತಾಡಿದ್ರೆ ದಯವಿಟ್ಟು ಸಣ್ಣ ಮಗೊಂದೊಂದು ವಿನಂತಿ ಅದ, ನಿಮ್ಮ ಮನಿ ಮಗ ಕ್ಷಮಾ ಮಾಡ್ಬೇಕಂತ ಈ ಸಭಕ್ಕೆಲ್ಲ ಕೇಳ್ಕೊಂಡು ಇನ್ನು ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ನಮ್ಮ ಹಿರಿಯ ಕಲಾವಿದರಿಗೆ ಪಾಳೆ ಹೊಕ್ಕದ ಸಭಾ ಶಾಂತತೆಯಿಂದ ಕೂತ್ ಆಲಿಸಬೇಕಾಗಿ ದೈವಕ್ಕೆ ಏನಂತಿ. ಹೌದು. ಮತ್ತೆ ಹೇಳ್ದಂಗೆ ಕೂತಾರ, ಎಲ್ಲಿ ಎದ್ದು ಹೋಗಿಲ್ಲ. ನೀವು ಹಿಂಗೆ ಕುಂಡಿರ್ಬೇಕ್ರಿ. ಮತ್ತೆ